ಲಕ್ಕುಂಡಿಯಲ್ಲಿ ಹಾವು ಶಿವಲಿಂಗ ಪತ್ತೆಯಾದಂತಹ ಬೆನ್ನಲ್ಲಿಗೆ ಸಚಿವರ ಮೀಟಿಂಗ್ ನಡೀತಾ ಇದೆ. ಯಾಕೆ ಆ ಹಾವು ಬಂತು, ಅಲ್ಲಿ ಶಿವಲಿಂಗ ಪತ್ತೆ ಆಯ್ತಲ್ಲ ಅದಕ್ಕೋಸ್ಕರ ಬಂತ, ಅಥವಾ ಅಲ್ಲಿರುವಂತಹ ಒಂದು ನಿಧಿಯನ್ನೇನಾದರೂ ಹಾವು ಕಾಯ್ತಾ ಇದೆಯಾ ಇರುವಂತಹ ರೀತಿಯಲ್ಲಿ ಮೀಟಿಂಗ್ ಆಗ್ತಾ ಇದೆ. ಸಂಜೆ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾ ಇದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ಅವರು ಸಭೆಯನ್ನು ನಡೆಸ್ತಾರೆ. ಈ ಒಂದು ವಿಚಾರವಾಗಿ ಸಂಜೆ ಅಧಿಕಾರಿಗಳ ಒಂದು ಸಭೆಯನ್ನು ನಡೆಸೋಕೆ ಮುಂದಾಗಿದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿಯ ಬಗ್ಗೆ ಕುತೂಹಲ ಮೂಡ್ತಾ ಇದೆ. ಹಾವು ಕಾಣಿಸ್ಕೊಂಡಿದ್ದಕ್ಕೆ ಭೀತಿ ಕೂಡ ಎದುರಾಗಿದೆ, ಕುತೂಹಲಕ್ಕೆ ಕಾರಣವಾಗಿದೆ. ಕೋಟೆ ಗೋಡಿಯಲ್ಲಿ ಸಿಕ್ಕಂತಹ ಲೋಹದ ಶಿವಲಿಂಗ, ಪತ್ತೆಯಾದ ಶಿವಲಿಂಗ ಯಾರ ಕಾಲದ್ದು ಎಂಬುದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಈಗ ಪುರಾತತ್ವ ಇಲಾಖೆ ಅಧಿಕಾರಿಗಳಿಂದ ಶಿವಲಿಂಗದ ಪರಿಶೀಲನೆ. ಮಣ್ಣು ತೆಗೆಯುವಾಗ 8 ಅಡಿ ಉದ್ದದ ಬೃಹತ್ ನಾಗರಹಾವು ಪ್ರತ್ಯಕ್ಷ ಆಗಿತ್ತು. ಕೋಟೆ ವೀರಭದ್ರ ದೇವಾಲಯದಲ್ಲಿ ಅಥವಾ ದೇವಾಲಯದ ಮುಂದೆ ಏನು ಶೋಧ ಕಾರ್ಯ ನಡೀತಾ ಇದೆ. ಲಕ್ಕುಂಡಿಯ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ನಿಧಿ ಶೋಧ ಕಾರ್ಯ ನಡೀತಾ ಇದೆ. ಲಕ್ಕುಂಡಿಯಲ್ಲಿ ಹಾವು ಶಿವಲಿಂಗ ಪತ್ತೆಯಾಗಿದೆ. ಸಾಕಷ್ಟು ಪ್ರಶ್ನೆಗಳು ಅನುಮಾನಗಳು ಹುಟ್ಟಿಕೊಂಡಿತ್ತು. ಅದೇ ವಿಚಾರವಾಗಿ ಇಂದು ಸಂಜೆ ಅಧಿಕಾರಿಗಳ ಜೊತೆ ಎಚ್.ಕೆ. ಪಾಟೀಲ್ ಸಭೆಯನ್ನು ನಡೆಸ್ತಾರೆ. ಸಭೆಯನ್ನು ನಡೆಸಿ ಮಾತನಾಡ್ತಾರೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ. ನಿಜಕ್ಕೂ ಕೂಡ ಲಕ್ಕುಂಡಿಯಲ್ಲಿ ಸಿಗುತ್ತಾ ಇರುವಂತಹ ನಿಧಿಗಳ ಬಗ್ಗೆ, ವಸ್ತುಗಳ ಬಗ್ಗೆ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಇದೆ. ಸಿಕ್ಕಂತಹ ವಸ್ತುಗಳನ್ನು ಈಗಾಗಲೇ ಅಧಿಕಾರಿಗಳು ತೆಗೆದುಕೊಂಡು ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆ ವಸ್ತುಗಳು ಯಾರ ಕಾಲದ್ದು, ಒಂದು ಯಾರ ಆಳ್ವಿಕೆಯಲ್ಲಿ ಈ ಒಂದು ವಸ್ತುಗಳನ್ನು ತಯಾರು ಮಾಡಲಾಗಿತ್ತು, ಎಷ್ಟು ವರ್ಷ ಹಳೆಯ ವಸ್ತುಗಳು ಇವು, ಇವೆಲ್ಲವೂ ಕೂಡ ವರದಿ ಬಂದ ನಂತರ ಗೊತ್ತಾಗುತ್ತೆ. ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಬೇರೆ ಬೇರೆ ಕಡೆ ಕೂಡ ಹುಡುಕ್ತಾ ಇದ್ದಾರೆ. 8 ಅಡಿ ಉದ್ದದ ಬೃಹತ್ ದೊಡ್ಡ ನಾಗರ ಹಾವಲ್ಲೊಂದು ಪ್ರತ್ಯಕ್ಷವಾಗಿದೆ. ಇದೆಂದೂ ಕೂಡ ನೋಡಿರಲಿಲ್ಲ. ಕೋಟೆ ವೀರಭದ್ರ ದೇಗುಲದಲ್ಲಿ ಮುಂದುವರೆದಿದೆ ನಿಧಿ ಶೋಧ ಕಾರ್ಯ. ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ ಏನಾದರೂ ಸಿಗ್ಬೋದಂತ. ಆದರೆ ಬೇರೆ ಬೇರೆ ಕಡೆ ಸ್ಥಳದಲ್ಲಿ ಕೂಡ ನಿಧಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಈ ಹಾವು ಯಾಕೆ ಬಂತು ಅಂತ ಗೊತ್ತಿಲ್ಲ. ಲೋಹದ ಶಿವಲಿಂಗ ಪತ್ತೆಯಾಗಿದೆ. ನೀವು ಗಮನಿಸ್ತಾ ಇರ್ಬೋದು ಆ ಶಿವಲಿಂಗ ಬಂದ. ಅದರ ಜೊತೆಗೆ ಹಾವು ಕೂಡ ಪ್ರತ್ಯಕ್ಷ ಆಗಿದೆ. 8 ಅಡಿ ಉದ್ದದ ಹಾವು, ದೊಡ್ಡ ಮಟ್ಟದ ಹಾವು ಪ್ರತ್ಯಕ್ಷ ಆಗಿದೆ. ಇದಕ್ಕಿದ್ದಂತೆ ಆ ಹಾವು ಬರೋಕೆ ಕಾರಣ ಏನು? ಏನಾದರೂ ದೈವದ ಲೀಲೆ ಇದೆಯಾ? ಶಿವಲಿಂಗ ಪತ್ತೆಯಾಗಿದೆ. ಬೇರೆ ಯಾವುದೋ ವಸ್ತುಗಳ ಪತ್ತೆಯಾಗಿದ್ದರೆ ಏನಾದರೂ ಇನ್ನೂ ಯೋಚನೆ ಮಾಡ್ಬೋದಿತ್ತು. ಆದರೆ ದೇವರ ಶಿವಲಿಂಗ ಪತ್ತೆಯಾಗಿದೆ. ಅದು ಕೂಡ ಲೋಹದ ಶಿವಲಿಂಗ. ಕೋಟೆಯ ಗೋಡೆಯಲ್ಲಿ ಸಿಕ್ಕಿರುವಂಥ ಶಿವಲಿಂಗ ಇದು. ಅದು ಯಾರ ಕಾಲದ್ದು ಅಂತ ಈಗ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು, ಪುರಾತತ್ವ ಇಲಾಖೆ ಅಧಿಕಾರಿಗಳು. ಅಲ್ಲಿ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಲಕ್ಕುಂಡಿಯ ಬೇರೆ ಬೇರೆ ಜಾಗದಲ್ಲಿಯೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ನಿಧಿಗಾಗಿ. ಇನ್ನು ಬೇರೆ ಏನೇನು ಸಿಗಬಹುದು ಅಂತ ಹೇಳಿ. ಈ ಹಿಂದೆ ಮೊದಲ ಬಾರಿಗೆ ಸಿಕ್ಕಂತಹ ಬಂಗಾರದ ವಸ್ತುಗಳೇನಿದೆ ಅದರ ಬಗ್ಗೆ ಕೂಡ ವರದಿ ಬರಬೇಕು. ಈಗ ಈ ಒಂದು ನಿಧಿ ಏನಿದೆ ಇದ್ರ ಬಗ್ಗೆನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಲಕ್ಕುಂಡಿಯಲ್ಲಿವೆ 50ಕ್ಕೂ ಹೆಚ್ಚು ದೇಗುಲಗಳು, 101 ಬಾವಿಗಳು. ನೋಡಿ, ಅಷ್ಟೊಂದು ಇದೆಯಂತೆ. 100 ಜೈನ ಬಸದಿಗಳಿವೆ. ಅಲ್ಲೂ ಕೂಡ ಏನಾದರೂ ನಿಧಿ ಇದೆಯಾ ಅಂತ. ಈ ಧಾರ್ಮಿಕ ಸ್ಥಳಗಳಲ್ಲಿ ಅಪಾರವಾದಂತಹ ನಿಧಿ ಇದೆ ಎಂಬ ನಂಬಿಕೆ ಜನರಲ್ಲಿದೆ. ಸಾರ್ವಜನಿಕ ವಲಯದಲ್ಲಿ ಏನಾಗ್ತಾ ಇದೆ, ಕುತೂಹಲ ಹೆಚ್ಚಾಗ್ತಾ ಇದೆ. ಲಕ್ಕುಂಡಿಗೆ ಆಗಮಿಸ್ತಾ ಇದ್ದಾರೆ ಜನರು. ಲಕ್ಕುಂಡಿಯಲ್ಲಿವೆ 50ಕ್ಕೂ ಹೆಚ್ಚು ದೇವಾಲಯಗಳು. ಹಾಗಾದರೆ ಆ ಎಲ್ಲ ದೇವಾಲಯಗಳಲ್ಲೂ ನಿಧಿ ಇದೆಯಾ? 101 ಬಾವಿಗಳಿದೆ ಅಂತಿದಾರ. ಅಲ್ಲಿ ಕೂಡ ಏನಾದರೂ ನಿಧಿ ಸಿಗಬಹುದಾ? 100 ಜೈನ ಬಸದಿಗಳಿವೆ. ಅಪಾರ ಪ್ರಮಾಣದ ಈ ಒಂದು ಧಾರ್ಮಿಕ ಸ್ಥಳಗಳಲ್ಲಿ ನಿಧಿ ಇರಬಹುದು ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರೀಗ ಆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಕುತೂಹಲ ಜಾಸ್ತಿ ಆಗ್ತಾ ಇದೆ, ಎಲ್ಲಿ ಏನು ಸಿಗುತ್ತೆ ಅಂತ ಹೇಳಿ. ದೇವಸ್ಥಾನದ ಸುತ್ತಮುತ್ತಲಿನ ಭಾಗದಲ್ಲಿ ಅಥವಾ ಆವರಣದಲ್ಲಿ ಬೇರೆ ಬೇರೆ ಒಂದು ಏನು ಹಳೆಯ ಕಾಲದ ಜಾಗಗಳೇನಿರುತ್ತೆ, ಮನೆಗಳೇನಿರುತ್ತೆ, ಆ ಸುತ್ತಮುತ್ತ ಕೂಡ ನಿಧಿ ಇರುವ ಒಂದು ಶಂಕೆ ಇದೆ. ಆ ಭಾಗಗಳಲ್ಲಿಯೂ ಕೂಡ ಅಧಿಕಾರಿಗಳು ಉತ್ಖನನವನ್ನು ಶುರು ಮಾಡಬಹುದು. ಹೀಗಾಗಿ ಲಕ್ಕುಂಡಿಯಲ್ಲಿ ದೊಡ್ಡ ಮಟ್ಟದ ನಿಧಿಗಳು ಸಿಗುವಂತಹ ನಿರೀಕ್ಷೆ ಇದೆ. ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇದೆ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ಈಗಾಗಲೇ ಸಿಕ್ಕಿವೆ. ಇನ್ನಷ್ಟು ವಸ್ತುಗಳು ಸಿಗುವಂತಹ ನಿರೀಕ್ಷೆಯಲ್ಲಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇನ್ನೂ ಕೂಡ ಈಗಾಗಲೇ ಅಲ್ಲಿ ಹಾವು ಕಾಣಿಸ್ಕೊಂಡಿದೆ, ಲೋಹದ ಶಿವಲಿಂಗ ಸಿಕ್ಕಿದೆ. ಇದಕ್ಕೂ ಮುಂಚೆ ಮೊದಲು ಬಂಗಾರದ ನಾಣ್ಯಗಳು, ಸರ, ಖಡ್ಗ ಎಲ್ಲವೂ ಕೂಡ ಸಿಕ್ಕಿದೆ. ಕೈಗೆ ಹಾಕೊಳ್ಳುವಂತಹ ಖಡ್ಗ. ಹೀಗಾಗಿ ಈ ಒಂದು ವಿಚಾರವಾಗಿ ಅಧಿಕಾರಿಗಳು ಇನ್ನೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಎಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ.
ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾ ಇದೆ. ಸುತ್ತಮುತ್ತ ಭಾಗದಲ್ಲಿರುವಂಥ ಹಳ್ಳಿಯ ಜನರು ಕೂಡ ಲಕ್ಕುಂಡಿಗೆ ಆಗಮಿಸ್ತಾ ಇದ್ದಾರೆ. ಏನಾಗ್ತಾ ಇದೆ, ಏನಿಲ್ಲ, ಏನೇನು ವಸ್ತುಗಳು ಸಿಗುತ್ತೆ, ಸಾಕಷ್ಟು ನಿರೀಕ್ಷೆ ಇದೆ. ಪ್ರತಿದಿನವೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಬ್ಬರಾದ ನಂತರ ಒಬ್ಬರು ಹೋಗ್ತಾ ಇದ್ದಾರೆ. ಇಂದು ಸಂಜೆ ಎಚ್ ಕೆ ಪಾಟೀಲ್ ಅವರು ಸಭೆಯನ್ನು ನಡೆಸ್ತಾರೆ. ಇದೇ ಒಂದು ವಿಚಾರವಾಗಿ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.